ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಷ್ಟೊಂದು ಮುಂದುವರೆದು ಬಿಟ್ಟಿದೆಯಾ ನೀನು? ನೀವೆಲ್ಲ ಸೇರಿಕೊಂಡು ಏನೋ ದೊಡ್ಡ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಶ್ರಾವಣಿ ಸುಬ್ಬು ಮದುವೆ ಆಗುತ್ತೆ, ಆ ಮದುವೆಯಲ್ಲಿ ನೀವೆಲ್ಲ ಓಡಾಡ್ತೀರಾ ಅಂತ ಅಂದ್ಕೊಂಡಿದ್ದೀರಲ್ಲ, ಅದೆಲ್ಲ ನಿಮ್ಮ ಭ್ರಮೆ ಅಷ್ಟೇ. ಈ ಮದುವೆಯಲ್ಲಿ ಅವರು ಸಪ್ತಪದಿ ತುಳಿಯಲ್ಲ, ಅವರಿಡೋ ಪ್ರತಿಯೊಂದು ಹೆಜ್ಜೆನೂ ಕೆಂಡದ ಮೇಲೆ ಇಟ್ಟು ಹಾಗಿರುತ್ತೆ. ಈ ವಿಜಯಾಂಬಿಕಾ ಸುಮ್ಮನಿರ್ತಾಳೆ ಅಂತ ಅಂದ್ಕೊಂಡಿದ್ಯಾ? ಇಲ್ಲ, ನೀನು ಬದಲಾಗಲ್ಲ ಅಲ್ವಾ ವಿಜಯಾಂಬಿಕಾ? ಶ್ರಾವಣಿ ಸಾಹಸಕ್ಕೆ ಹೋದ್ರೆ ಏನಾಗತ್ತೆ ಅಂತ ಗೊತ್ತಿದ್ದು ಇಷ್ಟೊಂದೆಲ್ಲ ಮಾತಾಡ್ತಿದ್ಯಲ್ಲ. ಬೇಡ, ಶ್ರಾವಣಿನ ಎದುರಾಕೊಂಬೇಡ. ಏನು ಹೇಳ್ದೆ ನೀನು? ಶ್ರಾವಣಿ ಸುಬ್ಬು ಸಪ್ತಪದಿ ಹೆಜ್ಜೆ ಇಟ್ರೆ ಅದು ಕೆಂಡದ ಮೇಲೆ ಅಂತ ಅಂದ್ಯಲ್ಲ. ನಮ್ಮ ಶ್ರಾವಣಿ ಮನ್ಸು ಮಾಡಿದ್ರೆ ಅವಳು ಕೋಪದ ಬೆಂಕಿಗೆ ಸುಟ್ಟು ನೀನು ಬೂದಿಯಾಗೋಗ್ತೀಯ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ತಿಂಗಳ ರಾತ್ರಿ ತೊರೆಯ ಸಮೀಪ, ತಿಂಗಳ ರಾತ್ರಿ ತೊರೆಯ. ಸಾವಿತ್ರಿ, ಯಾಕಮ್ಮ ನಿಲ್ಲಿಸ್ಬಿಟ್ಟೆ? ಅಮ್ಮೋರೆ, ಅದು ಅದು ಪದ ಮರ್ತೋಯ್ತು. ನೀನು ಮರೆಯೋದ ಸಾಧ್ಯನೇ ಇಲ್ಲ. ಇಲ್ಲ ಅಮ್ಮೋರೆ, ನಾನು ಬೇಕಿದ್ರೆ ಬ್ಯಾರೆ ಹಾಡನ್ನ ಹಾಡ್ತೀನಿ. ಹಾ ಸರಿ, ಹಾಡು. ಹಾಡು, ಮತ್ತೆ ಯಾಕೆ ಸುಮ್ಮನಿದೀಯಾ? ಅಮ್ಮವ್ರೆ, ಎಣ್ಣೆ ಖಾಲಿ ಆಗೈತೆ, ಒಂದೇ ಒಂದು ನಿಮಿಷ ಅದನ್ನ ತಕೊಂಡ್ ಬರ್ತೀನಿ. ಹಾಂ ಸರಿ, ತಗೊಂಡ್ ಬಾ, ಹೋಗು ಬೇಗ ಬಾ. ಅಮ್ಮವ್ರೆ. ಸಾವಿತ್ರಿ. ಅಮ್ಮವ್ರೆ. ಸಾವಿತ್ರಿ, ಏನು ಸಮಸ್ಯೆ ಇಲ್ಲ ತಾನೆ? ಸಮಸ್ಯೆನಾ? ಏನಿಲ್ಲ ಅಮ್ಮವ್ರೆ, ಯಾಕೆ ಏನಾಯ್ತು? ಏನಿಲ್ಲ, ಕೇಳಬೇಕು ಅಂತ ಅನ್ನಿಸ್ತು, ಕೇಳಿದೆ ಅಷ್ಟೆ. ಆಯ್ತಮ್ಮವ್ರೆ, ಈಗಲೇ ಬರ್ತೀನಿ. ಹಾಂ, ತಗೊಂಬ. ಪದ್ದು, ವರಲಕ್ಷ್ಮಿ ಮದುವೆ ಆಯ್ತು ಅಂತ ಹೇಳಿದ್ಯಲ್ಲ, ಹೇಗಿದೆ ಅವಳ ಜೀವನ? ಗಂಡ ಹೆಂಡತಿರು ಚೆನ್ನಾಗಿದ್ದಾರಮ್ಮ. ವರಲಕ್ಷ್ಮಿಗೆ ಒಳ್ಳೆ ಕಡೆ ಕೆಲಸ ಸಿಕ್ಕಿದೆ, ಬ್ಯಾಂಕ್ ಎಕ್ಸಾಮ್ ಬರೆದು ದೊಡ್ಡ ಆಫೀಸರ್ ಆಗಿದ್ದಾಳೆ. ಹೌದಾ? ಸಂತೋಷ. ಹೇಗೋ ಮಕ್ಕಳೆಲ್ಲರೂ ಚೆನ್ನಾಗಿದ್ದಾರಲ್ಲ, ಅಷ್ಟೇ ಸಾಕು. ನಂದಿನಿ ಅಮ್ಮೋರೆ, ಶ್ರಾವಣಿ ಅಮ್ಮವರು ಚೆನ್ನಾಗಿದ್ದಾರೆ. ಅವ್ರನ್ನ ನೋಡಿದಾಗೆಲ್ಲ ನಿಮ್ಮ ನೆನಪೇ ಆಗುತ್ತೆ. ನಾನು ಹೇಳಿದ್ನಲ್ಲ, ಅವ್ರ ಮಾತು, ಹಾವ ಭಾವ, ಅವ್ರು ನಡ್ಕೊಳ್ಳೋ ರೀತಿ, ಎಂಥ ಕಷ್ಟಗಳಿದ್ರು ಎದುರಿಸೋ ರೀತಿ ಎಲ್ಲ ನಿಮ್ಮ ಹಾಗೇನೆ. ಅಯ್ಯೋ, ನಾನು ಇದನ್ನ ತೋರಿಸದೆ ಮರ್ತಿದ್ದೆ. ಇಲ್ಲಿ ನೋಡಿ,
ಈ ಮೊಬೈಲ್ನ ಶ್ರಾವಣ್ಯಮ್ಮವರೇ ನನಗೆ ಕೊಡಿಸಿದ್ದು. ಇನ್ನೊಬ್ಬರಿಗೆ ಸಹಾಯ ಮಾಡೋದು, ತಮ್ಮವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದು, ಇದರಲ್ಲೆಲ್ಲ ಶ್ರಾವಣ್ಯಮ್ಮವರು ನಿಮ್ಮನ್ನೇ ನೆನಪಿಸ್ತಾರೆ. ಎಷ್ಟೇ ಆದರೂ ದೊಡ್ಡ ಮನೆ ಕೊಡಿ ಅಲ್ವಾ? ಜೀವನ ಅನ್ನೋದು ಮರುಭೂಮಿಲಿ ಕಾಣೋ ಮರೀಚಿಕೆ ಹಾಗೆ ಬದ್ದು. ಮುಂದೆ ಎಲ್ಲೋ ನೀರಿದೆ ಅಂತ ಅನ್ಸತ್ತೆ. ಆ ನೀರಿನ ಆಸೆಗೆ ನಡ್ಕೊಂಡು ಹೋಗ್ತಾನೆ ಇರ್ತೀವಿ. ನಡೆದು ನಡೆದು ಸುಸ್ತಾದಾಗಲೇ ಗೊತ್ತಾಗೋದು ತುಂಬ ದೂರ ಬಂದ್ಬಿಟ್ಟಿದ್ದೀವಿ ಅಂತ. ನಂದಿನಿ ಅಮ್ಮೋರೆ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ಬೆಂಗಳೂರಿಗೆ ಬಂದ್ಬಿಡ್ಬೋದಲ್ವಾ? ಆರ್ಡರ್ ಆರ್ಡರ್. ಅದಕ್ಕೆ ಅಂತ ಒಂದು ಸಮಯ ಬರುತ್ತೆ ಪದ್ದು. ಆ ಸಮಯ ಬಂದಾಗ ನಾನು ಖಂಡಿತ ಬಂದೇ ಬರ್ತೀನಿ. ಸರಿ ಅಮ್ಮೋರೆ, ನಾನಿನ್ನು ಬರ್ತೀನಿ. ಹೋಗ್ಬಾ ಪದ್ದು. ಹಾಗೆ ಗೊತ್ತಿದ್ದಮ್ಮ, ಎಲ್ಲ ನಾನು ನೋಡ್ಕೊತೀನಿ. ಬರ್ತೀನಿ. ಸರಿ ಪದ್ದು. ಪದನ ಬಂದೇ ಇದೆ. ರೀ ಬಂದ್ರಾ? ತಗೊಳ್ಳಿ ನೀರು. ಏನಾಯ್ತ್ರಿ, ಯಾಕೆ ಹೀಗಿದ್ದೀರಾ? ಮೇಡಮ್, ರೀ 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 ಅನ್ನೋದನ್ನ ನಿಲ್ಲಿಸಿ ಮೊದಲು. ಕೇಳೋದಕ್ಕಾಗಲ್ಲ ನನಗೆ. ಅರೆ ಒಳ್ಳೆ ಕಥೆ ಆಯ್ತಲ್ಲ. ಗಂಡನ ರೀ ಅಂತ ಕರೀದೆ, ಇನ್ನೇನು ಹೋಗೋ ಬಾರೋ ಅಂತ ಕರೆಯೋದಕ್ಕಾಗುತ್ತಾ? ಹೌದು, ಹಂಗೆ ಕರೀರಿ. ಮೊದಲು ನೀವು ಹಾಗೆ ತಾನೇ ಕರಿತಾ ಇದ್ದೀನಿ ನನ್ನ. ಅವಾಗಲೇ ನನ್ನ ಜೀವನ ಎಷ್ಟೋ ಚೆನ್ನಾಗಿತ್ತು, ನೆಮ್ಮದಿಯಾಗಿದ್ದೆ ನಾನು. ಈ ರೀ ಅನ್ನೋದು ನಮ್ಮಿಬ್ರು ಮಧ್ಯ ಯಾವಾಗ ಬಂತೋ ಅವಾಗಿಂದ ನನ್ನ ಜೀವನ ವಿಚಿತ್ರ ಆಗೋಯ್ತು ಮೇಡಮ್. ನನ್ನ ಜೀವನದ ದಾರಿನೇ ಏರುಪೇರಾಗೋಯ್ತು. ಅಂಥದ್ದು ಏನಾಯ್ತು ಸುಬ್ಬು? ಈಗ ನಿನ್ ಜೀವನದಲ್ಲಿ ಎಷ್ಟೇ ಏರುಪೇರಿರ್ಲಿ, ಎಷ್ಟೇ ಕಳ್ಳು ಮುಳ್ಳಿರ್ಲಿ, ನಿನ್ ಜೊತೆ ನಡೆಯೋದಕ್ಕೆ ನಾನು ಇರ್ತೀನಿ. ನೀನ್ ಏನು ಯೋಚನೆ ಮಾಡ್ಬೇಡ. ಇದೇ ಮೇಡಮ್, ನೀವು ನನ್ನ ಜೊತೆ ಇದ್ದೀರಲ್ಲ, ಇದೇ ದೊಡ್ಡ ತಲೆನೋವು ನನಗೆ. ನಿಮ್ಮಿಂದ ಮೇಡಮ್, ನಿಮ್ಮಿಂದ ಯಜಮಾನರು ಲಲಿತಾದೇವಿ ಅಮ್ಮವರು ನನ್ನ ಪ್ರೀತಿಯಿಂದ ಗೌರವದಿಂದ ಅಳಿಯ ಅಂತ ಕರೀತಾರೆ ಮೇಡಮ್. ಅವ್ರ ಪ್ರೀತಿ ನನಗೆ ಬೇಕು ನಿಜ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವ್ರಷ್ಟು ಗೌರವದಿಂದ ನನ್ನ ಮಾತಾಡಿಸ್ತಾ ಇದ್ರೆ ಒಳಗಡೆ ಮುಜುಗರ ಆಗುತ್ತೆ ಮೇಡಮ್. ನನಗೆ ಮುಜುಗರ ಆಗುತ್ತೆ ನನಗೆ.